30 ಸ್ಥಾನ, ಆದ್ರೆ ಕೇಳಿದ್ದು 100 ಜನ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ರೊಚ್ಚಿಗೆದ್ದಿದ್ದಾರೆ ಶಾಸಕರು. ಡಿಕೆ ಸರ್ಕಾರ ವಿರುದ್ಧ ರೋಷಾಗ್ನಿ, ಬೆಂಬಲಿಗರ ಪುಂಡಾಟ, ವಿಷ ಕುಡಿತಾ ಇದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ. ಕಲ್ಲು ತೂರಾಟ, ಬಂಡಾಯದ ಬಿರುಗಾಳಿ ತಣ್ಣಗೆ ಆಗೋದ್ಯಾವಾಗ? ಅಸಮಾಧಾನಿತರಿಗೆ ಹೈಕಮಾಂಡ್ ಹೇಳಿದ್ದಾದ್ರೂ ಏನು? ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಅವರೇ ನನಗೆ ಬಿಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಮತ್ತೆ ಪಕ್ಷದ ಅಧ್ಯಕ್ಷರು ಮತ್ತೆ ರಾಷ್ಟ್ರೀಯ ನಾಯಕರುಗಳು ಕೋಲಾರ ಜಿಲ್ಲೆನ ಮರ್ತು ಬಿಟ್ರೇನೋ ಅನ್ನೋ ಬೇಜಾರಿಂದ ಇವತ್ತು ನಾವು ತುಂಬಾ ಬೇಜಾರಲ್ಲಿದ್ದೀವಿ. ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಈ 3-4 ಡೇಸು ನೀವು ವೆಯ್ಟ್ ಅಂಡ್ ವಾಚ್. ಅವ್ರಿಗಾಗಿರುವಂಥ ನೋವನ್ನು ನಾನು ಸಹಿಸ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ, ಜೀರ್ಣ ಮಾಡ್ಕೊಳ್ಳುವಂಥದ್ದು. ಇದೊಂಥರ ಆಲ್ ಪಾರ್ಟಿ ಸರ್ಕಾರ ಆದಂಗೆ ಕಾಣ್ತದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನಿಸೋದೇ ಇಲ್ಲ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಇಷ್ಟು ದಿನ ಕ್ಯಾಬಿನೆಟ್ ಬೇಗ ವಿಸ್ತರಣೆ ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗಲಿಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಇಷ್ಟು ದಿನ ಅವಕಾಶ ಕೊಟ್ಟು ಗೆಲ್ಲಿಸಿಕೊಂಡು ಬಂದ ಪಕ್ಷವನ್ನೇ ಧಿಕ್ಕರಿಸ್ತಾ ಇದ್ದಾರೆ. ಬೆಂಬಲಿಗರು, ಅಭಿಮಾನಿಗಳು ಸಹ ಅಖಾಡಕ್ಕಿಳಿದಿದ್ದು ರಾಜ್ಯದಲ್ಲಿ ಭಾರೀ ಹೋರಾಟಗಳೇ ನಡೀತಾ ಇವೆ. ಇಪ್ಪತ್ತು ಶಾಸಕರಿಗೆ ಅಸಮಾಧಾನ, ರಾಜ್ಯದಲ್ಲಿ ಹೊತ್ತಿಕೊಳುತ್ತು ಬೆಂಕಿ. ಕಲ್ಲು ತೂರಾಟ, ಟೈರ್ಗಳಿಗೆ ಬೆಂಕಿ, ಅಭಿಮಾನಿಗಳ ರ್ಯಾಲಿ, ರಾಜೀನಾಮೆ. ಅಸಮಾಧಾನಿತರ ಮುಂದಿನ ನಡೆ ಏನು? ಹೈಕಮಾಂಡ್ ಹೇಳ್ತಾ ಇರೋದೇನು? ಸಚಿವ ಸಂಪುಟ ವಿಸ್ತರಣೆ, ಸಚಿವ ಸ್ಥಾನ ಹಂಚಿಕೆ ಅಂದ್ರೆ ಅಸಮಾಧಾನ ಇದ್ದೇ ಇರುತ್ತೆ. ಸಚಿವ ಸ್ಥಾನ ಸಿಗದೇ ಇರೋರು ಆಕ್ರೋಶ ಹೊರಹಾಕೋದು ಸರ್ವೇ ಸಾಮಾನ್ಯ. ಆದ್ರೆ ಅದು ಇಷ್ಟೊಂದು ದೊಡ್ಡ ಮಟ್ಟಕ್ಕಿರುತ್ತೆ. ಡಿಕೆ ಕ್ಯಾಬಿನೆಟ್ 2.0ಗೆ ಇಷ್ಟೊಂದು ವಿರೋಧ ವ್ಯಕ್ತವಾಗುತ್ತೆ ಅಂತ ಯಾರೂ ಸಹ ಊಹಿಸಿರಲಿಲ್ಲ. ಯಾಕಂದ್ರೆ ಮೊದಲ ಲಿಸ್ಟ್ ಅನೌನ್ಸ್ ಆಗಿ 13 ಜನ ಸಚಿವರಾಗಿ ಆಯ್ಕೆಯಾದಾಗ ಯಾರೂ ಸಹ ಹೆಚ್ಚು ಮಾತಾಡಿರಲಿಲ್ಲ. ಎರಡನೇ ಲಿಸ್ಟ್ನಲ್ಲಿ ಚಾನ್ಸ್ ಸಿಗಬಹುದು ಅಂತ ಸುಮ್ಮನಾಗಿದ್ರು. ಆದ್ರೆ ಈಗ ಎರಡನೇ ಲಿಸ್ಟ್ ಸಹ ಬಂದಿದ್ದು ಇನ್ನು ತಮಗೆ ಚಾನ್ಸ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಆಕಾಂಕ್ಷಿಗಳಾಗಿದ್ದವರೆಲ್ಲ ರೊಚ್ಚಿಗೆದ್ದಿದ್ದಾರೆ. ಇವರಿಗೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರು ಯಾರಿಗೋ ಕೊಟ್ರಲ್ಲ ಅನ್ನೋ ಕಿಚ್ಚೇ ಈಗ ಹೆಚ್ಚಾದಂತಿದೆ. ಸೀನಿಯರ್ಗಳೆಲ್ಲ ನಾವು ಅರ್ಹರಲ್ವಾ, ಅವ್ರಿಗಿಂತ ನಾವೇನು ಕಮ್ಮಿ ಅನ್ನೋ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ನಾಯಕರು ರಾಜೀನಾಮೆ ಕೊಡೋದಕ್ಕೆ ತಯಾರಾಗಿದ್ದು ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅಸಮಾಧಾನಿತರಿದ್ದಾರೋ ಅವರೆಲ್ಲ ಒಂದು ಕಡೆ ಸೇರ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಶಾಸಕರು ಅಸಮಾಧಾನಗೊಳ್ಳೋದು ಸಹಜ. ಆದ್ರೆ ಶಾಸಕರ ಬೆಂಬಲಿಗರು ರೊಚ್ಚಿಗೆದ್ದು ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದ್ದಾರೆ. ಇನ್ನು ಕೆಲವು ಕಡೆ ಕಲ್ಲು ತೂರಾಟವೂ ಆಗಿದೆ. ತಮ್ಮ ನಾಯಕರ ಮುಂದೆ, ನಾಯಕರಿಗಾಗಿ ವೀರಾವೇಶ ಪ್ರದರ್ಶನ ಮಾಡ್ತಾ ಇರೋ ಕಾರ್ಯಕರ್ತರು ವಿಷ ಕುಡಿದು ಬಿದ್ದು ಒದ್ದಾಡೋದು, ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಹೈಡ್ರಾಮಾ ಮಾಡಿರೋ ದೃಶ್ಯಗಳೂ ಕಂಡು ಬಂದಿವೆ. ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಸರ್ಕಾರದ ವಿರುದ್ಧವೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಅವರ ಪುತ್ರ ಗೋವಿಂದರಾಜನಗರ ಕ್ಷೇತ್ರದ ಪ್ರಿಯಾ ಕೃಷ್ಣ, ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗಿತ್ತು. ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರೂ ಸಹ ಹೆಚ್ಚು ಲಾಭಿ ಮಾಡಿರಲು ಹೋಗಿರಲಿಲ್ಲ. ಆದರೆ ಯಾವಾಗ ಇಬ್ಬರಿಗೂ ಸಚಿವ ಸ್ಥಾನ ಕೈತಪ್ತೋ ಆಗ ಇಬ್ಬರೂ ಅಸಮಾಧಾನಗೊಂಡಿದ್ದಾರೆ.
ಯಾರಿಗಾದ್ರೂ ಒಬ್ಬರಿಗೆ ಕೊಡಬಹುದಿತ್ತಲ್ಲ ಅಂತ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ. ಅವರ ಅಸಮಾಧಾನಕ್ಕಿಂತ ಅವರ ಬೆಂಬಲಿಗರ ಅಸಮಾಧಾನವೇ ಜಾಸ್ತಿ ಇದ್ದು ಎಂ ಕೃಷ್ಣಪ್ಪ ಬೆಂಬಲಿಗರು, ಪ್ರಿಯಾ ಕೃಷ್ಣ ಅಭಿಮಾನಿಗಳು ಭಾರೀ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಸೋಮವಾರ ಸಂಜೆಯೇ ಎಂ ಕೃಷ್ಣಪ್ಪ ಅವರ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ರು. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಸಂಜೆ ವೇಳೆಗೆ ವಿಜಯನಗರದ ಹಲವೆಡೆ ಪ್ರತಿಭಟನೆಗಳನ್ನ ಮಾಡಲಾಯಿತು. ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಸದ್ಯ ಎಂ ಕೃಷ್ಣಪ್ಪ ಅಭಿಮಾನಿಗಳು ಮಂಗಳವಾರವೂ ತಮ್ಮ ಪ್ರತಿಭಟನೆ ಮುಂದುವರೆಸಿದ್ದು, ಕಾರ್ಯಕರ್ತರೆಲ್ಲರೂ ಸಾಮೂಹಿಕ ರಾಜೀನಾಮೆಯ ಬೆದರಿಕೆ ಹಾಕಿದ್ರು. ವಾಹನಗಳಲ್ಲಿ ರ್ಯಾಲಿಯನ್ನೂ ನಡೆಸಿದ್ರು. ಕೆಪಿಸಿಸಿ ಕಚೇರಿ ಮುಂದೆಯೂ ಬಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಮತ್ತೊಂದು ಕಡೆ ಶಾಸಕ ಎಂ ಕೃಷ್ಣಪ್ಪ ಅಸಮಾಧಾನವನ್ನ ತಣಿಸಲು ಪ್ರಯತ್ನಗಳೂ ನಡೀತಾ ಇವೆ. ಕೃಷ್ಣಪ್ಪ ಮನವೊಲಿಸಲು ನೂತನ ಸಚಿವರು ಸರ್ಕಸ್ ನಡೆಸಿದ್ದಾರೆ. ಕೃಷ್ಣಪ್ಪ ಮನೆಗೆ ಸಚಿವ ಬಾಲಕೃಷ್ಣ ಚಲುವರಾಯಸ್ವಾಮಿ ಆಗಮಿಸಿದ್ದು ಅವರ ಪ್ರಯತ್ನ ಫಲ ಕೊಟ್ಟಿಲ್ಲ. ಕೈಗೂ ಸಿಗದ ಶಾಸಕ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಮುನಿಸು ಮುಂದುವರೆಸಿದ್ದಾರೆ. ಸ್ವತಃ ಸಿಎಂ ಕರೆ ಮಾಡಿ ಮಾತಾಡಿದ್ರೂ ಅವರು ಸಮಾಧಾನಗೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲೂ ಅಸಮಾಧಾನ ಸ್ಫೋಟಗೊಂಡಿದೆ. ಆಕ್ರೋಶ ಭುಗಿಲೆದ್ದಿದೆ. ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಸಿಂಧನೂರಿನಲ್ಲಿ ಭಾರೀ ಪ್ರತಿಭಟನೆಗಳು ನಡೆದಿದ್ದು, ಅಭಿಮಾನಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆಯಿತು. ಸಚಿವ ಸ್ಥಾನದ ಪಟ್ಟಿ ಬಿಡುಗಡೆಯಾಗುತ್ತಿದ್ದಂತೆ ಅಸಮಾಧಾನಗೊಂಡು ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ ಸಿಂಧನೂರು ಕೈ ಕಾರ್ಯಕರ್ತರು 5 ಬಾರಿ ಶಾಸಕರಾಗಿರುವ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಕಾರ್ಯಕರ್ತನೋರ್ವ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು, ಆತನನ್ನ ರಕ್ಷಣೆ ಮಾಡಲಾಯಿತು. ಸ್ಥಳದಲ್ಲೇ ಇದ್ದ ಪೊಲೀಸರು ನೀರು ಸುರಿದು ರಕ್ಷಣೆ ಮಾಡಿದ್ರು. ಇನ್ನು ಮಹಿಳಾ ಕೋಟಾದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗಿತ್ತು. ಬೆಳಗಾವಿ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಳ್ಳೆ ವರ್ಚಸ್ಸು ಇದೆ. ಜೊತೆಗೆ ಸಿಎಂ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿದ್ದರಿಂದ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ ಅಂತ ಕಾರ್ಯಕರ್ತರು ಭಾವಿಸಿದ್ರು. ಆದರೆ ಈಗ ಹೆಬ್ಬಾಳ್ಕರ್ ಅವಕಾಶ ತಪ್ಪಿದ್ದು ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದು, ಬಲವಂತವಾಗಿ ವಾಹನಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೊಡಬೇಕೆಂದು ಆಗ್ರಹ ಮಾಡಿದ್ರು. ಮೊಳಕಾಲ್ಮೂರಲ್ಲಿ ಪ್ರತಿಭಟನೆ, ವೈಎನ್ಜಿ ಬೆಂಬಲಿಗರ ಆಕ್ರೋಶ. ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಈಗ ಅವರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಗೋಪಾಲಕೃಷ್ಣ ಅಭಿಮಾನಿಗಳು ರೊಚ್ಚಿಗೆದ್ದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮೊಳಕಾಲ್ಮೂರಿನ ರಾಂಪುರ ಗ್ರಾಮದಲ್ಲಿ ಪ್ರತಿಭಟನೆ ನಡೆದಿದ್ದು, ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಕಿಡಿಕಾರಿದ್ರು. ಕೆಲವರು ವಿಷದ ಬಾಟಲಿ, ಪೆಟ್ರೋಲ್ ತೋರಿಸಿ ಹೈಡ್ರಾಮಾ ಮಾಡಿದ್ರು. ವೈಎನ್ಜಿಗೆ ಹಿರಿತನದ ಆಧಾರದ ಮೇಲೆ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ರು. ವೈಎನ್ ಗೋಪಾಲಕೃಷ್ಣ 7 ಬಾರಿ ಗೆದ್ದು ಶಾಸಕರಾಗಿದ್ದಾರೆ. ಹಿರಿತನದ ಆಧಾರದ ಮೇಲೆ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. 100 ಜನ ಅಭಿಮಾನಿಗಳು, ಕಾರ್ಯಕರ್ತರು ಜಮಾಯಿಸಿ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಡಿಕೆ ಸಿಎಂ ಆದ್ರೆ ಸಾಕು, ನಮಗೇನೂ ಬೇಡ ಅಂತ ಹೇಳಿದ್ದವರೇ ಈಗ ಡಿಕೆ ಸಂಪುಟದ ವಿರುದ್ಧ ಬೀದಿಗಿಳಿತಾ ಇದ್ದಾರೆ. ಸಂಪುಟದ ಆಯ್ಕೆ ಸರಿಯಿಲ್ಲ ಅಂತ ಸಿಎಂ ಮತ್ತು ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಆಪ್ತ ಅಂತ ಕರೆಸಿಕೊಳ್ತಾ ಇದ್ದ ಹ್ಯಾರಿಸ್ ಬೆಂಬಲಿಗರೂ ಸಹ ಈಗ ಭಾರೀ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹ್ಯಾರಿಸ್ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ನಡೆದಿದ್ದು, ಬ್ರಿಗೇಡ್ ರಸ್ತೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡಿದ್ರು. ಹ್ಯಾರಿಸ್ ಶಾಂತಿನಗರ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದು ಸರಿಯಲ್ಲ ಅಂತ 100 ಮಂದಿ ಬೆಂಬಲಿಗರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದು, ಅವರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆಯಲು ಪ್ರಯತ್ನಿಸಿದ್ರು. ಈ ವೇಳೆ ತಳ್ಳಾಟ, ನೂಕಾಟ ಉಂಟಾಯಿತು.
ಕಿಚ್ಚು ಹಚ್ಚಿದ ಆನೇಕಲ್ ಶಿವಣ್ಣ ಅಭಿಮಾನಿಗಳು. ಗದಗದಲ್ಲಿ ಎಚ್.ಕೆ. ಪಾಟೀಲ್ ಅಭಿಮಾನಿಗಳಿಂದಲೂ ಪ್ರತಿಭಟನೆ. ಕೆಲವರು ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಇನ್ನು ಕೆಲವರು ತಮಗೆ ಸಿಗೋದಿಲ್ಲ ಅಂತ ಸುಮ್ಮನಾಗಿದ್ರು. ಎರಡನೇ ಲಿಸ್ಟ್ ಅನೌನ್ಸ್ ಆಗುವುದಕ್ಕೂ ಮುನ್ನವೇ ಹೈಕಮಾಂಡ್ ಹೊಸಬರಿಗೆ ಅವಕಾಶ ಅಂತ ಹೇಳಿತ್ತು. ಹಾಗಾಗಿ ಹಳೆ ನಾಯಕರು ತಮಗೆ ಸಿಗೋದು ಡೌಟು ಅಂತ ಸುಮ್ಮನಾಗಿದ್ರು. ಆದ್ರೆ ಈಗ ಪ್ರತಿಯೊಬ್ಬರೂ ರೊಚ್ಚಿಗೇಳುತ್ತಾ ಇದ್ದಾರೆ. ಅಭಿಮಾನಿಗಳ ಕೈಯಲ್ಲಿ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ. ದಲಿತ ಕೋಟಾದಲ್ಲಿ ಆನೇಕಲ್ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಎರಡನೇ ಲಿಸ್ಟ್ನಲ್ಲಿ ಅವರ ಹೆಸರು ಬರಲಿಲ್ಲ ಅಂತ ಅಭಿಮಾನಿಗಳು ಈಗ ರೊಚ್ಚಿಗೆದ್ದಿದ್ದಾರೆ. ಚಂದಾಪುರ ಸರ್ಕಲ್ನಲ್ಲಿ ಶಾಸಕ ಶಿವಣ್ಣ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ರು. ಒಬ್ಬರನ್ನ ನೋಡಿ ಮತ್ತೊಬ್ಬರ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗಿಯೂ ಆಕ್ರೋಶದ ಕಟ್ಟೆ ಒಡೆದಿದೆಯಾ ಗೊತ್ತಿಲ್ಲ. 20ಕ್ಕೂ ಹೆಚ್ಚು ಶಾಸಕರ ಅಭಿಮಾನಿಗಳು ಹೋರಾಟಗಳನ್ನು ಶುರು ಮಾಡಿದ್ದಾರೆ. ಅದೇ ರೀತಿ ಈಗ ಆನೇಕಲ್ ಶಾಸಕ ಶಿವಣ್ಣ ಅಭಿಮಾನಿಗಳು ರಸ್ತೆ ತಡೆದು ಟೈರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿದ್ರು. ಆನೇಕಲ್ ಶಾಸಕ ಬಿ ಶಿವಣ್ಣಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ರು. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಗದಗದಲ್ಲೂ ಆಕ್ರೋಶ ಭುಗಿಲೆದ್ದಿದೆ. ಶಾಸಕ ಎಚ್.ಕೆ. ಪಾಟೀಲ್ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದ ಹಳೆ ಡಿಸಿ ಕಚೇರಿ ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಮಾನವ ಸರಪಳಿ ನಿರ್ಮಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೂ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಆರ್.ಬಿ. ತಿಮ್ಮಾಪುರ ಪರವಾಗಿಯೂ ಪ್ರತಿಭಟನೆಗಳು ನಡೆದಿವೆ. ಕಲಬುರಗಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬೆಂಬಲಿಗರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾದಿಗ ಸಮುದಾಯ ಹಾಗೂ ತಿಮ್ಮಾಪುರ ಅಭಿಮಾನಿಗಳು ನಗರದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಾದಿಗ ಸಮುದಾಯವನ್ನ ಕಡೆಗಣಿಸಿದ್ದಾರೆ. ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ತಮ್ಮನ್ನ ಸಚಿವ ಸ್ಥಾನದಿಂದ ತೆಗೆದಿದ್ದಕ್ಕೆ ಆರ್.ಬಿ. ತಿಮ್ಮಾಪುರ್ ಸಹ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾರಣ ಇಲ್ಲದೆ ನನ್ನನ್ನ ಕ್ಯಾಬಿನೆಟ್ನಿಂದ ತೆಗೆದಿದ್ದಾರೆ. ನಾಯಕತ್ವ ಬೆಳೆಯುವ ಮುನ್ನವೇ ಚಿವುಟುವ ಕೆಲಸ ಆಗಿದೆ ಅಂತ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಮಗೆ ಹೇಳಿ ಸಂಪುಟದಿಂದ ತೆಗೆಯಬಹುದಿತ್ತು. ನನ್ನನ್ನ ತೆಗೆದು ಹೊಸಬರನ್ನ ತಂದಿದ್ದು ಸರಿಯಲ್ಲ. ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಮ್ಗೆ ಹೇಳಿ ಬಿಟ್ಟಿದ್ರೆ ಭಾಳ ಖುಷಿ ಇರ್ತಿತ್ತು. ಪಕ್ಷ ಸಂಘಟನೆ ಸಲುವಾಗಿ ನಾವು ಬಿಟ್ಟಿದ್ದೀವಿ, ಹೊಸಬರಿಗೆ ಕೊಡೋಕೆ ನಾವು ಬಿಟ್ಟಿದ್ದೀವಿ, ಪರ್ಫಾರ್ಮೆನ್ಸ್ ನಾಟಕ ಅದಕ್ಕೆ ಬಿಟ್ಟಿದ್ದೀವಿ. ಹಿಂಗೆ ಏನು ತಪ್ಪುಗಳು ನಮ್ಗೆ ಹೇಳಿದ್ರೆ ವೆರಿ ಹ್ಯಾಪಿ. ಏನೂ ಹೇಳಿಲಾರ್ದ ಈಗ ತಾನೇ ನಮ್ಮ ಸಮಾಜ ಒಳ ಮೀಸಲಾತಿ ಹೋರಾಟ ಮಾಡಿ ಬದುಕನ್ನು ಕಟ್ಕೋಬೇಕು, ಅಲ್ಲಿ ನಾಯಕತ್ವ ಬೆಳಿಬೇಕಂತ ಇಡೀ ಸಮಾಜ ಕಾದು ನೋಡ್ತಾ ಇರುತ್ತೆ. ಇದ್ದೊಬ್ಬನೊಬ್ಬನ ತೆಗೆದು ಮತ್ತೆ ಹೊಸಬರನ್ನ ತರೋದು ಅಂದರೆ ಅಲ್ಲಿ ನಾಯಕತ್ವದ ಕೊರತೆಯನ್ನೇ ತಯಾರಿ ಮಾಡ್ತಕ್ಕಂಥ. ಹುಬ್ಬಳ್ಳಿಯಲ್ಲೂ ಡಿಕೆ ಕ್ಯಾಬಿನೆಟ್ ಬಗ್ಗೆ ಪ್ರತಿಭಟನೆಗಳಾಗಿದ್ದು, ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೈತಪ್ಪಿದ್ದಕ್ಕೆ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ದಿಢೀರ್ ಪ್ರತಿಭಟನೆ ಮಾಡಿದ ಅಬ್ಬಯ್ಯ ಅಭಿಮಾನಿಗಳು ಪಂಪ್ ಸರ್ಕಲ್ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಸರ್ಕಾರಿ ಬಸ್ಗೆ ಕೆಲ ಪುಂಡರು ಕಲ್ಲುಗಳನ್ನು ಎಸೆದಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ಕಡೆ ಬೆಂಬಲಿಗರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಸಮಾಧಾನಿತ ಶಾಸಕರು ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಸಿಎಂ ಹೈಕಮಾಂಡ್ ಮೇಲೆ ಕೈ ಶಾಸಕರು ಸಿಟ್ಟು ಮಾಡಿಕೊಂಡಿದ್ದಾರೆ. ಕೆಯುಐಡಿಎಫ್ಸಿ ಕಚೇರಿಯಲ್ಲಿ ಕೋಲಾರ ಶಾಸಕರು ಸಭೆ ಮಾಡಿದ್ದು, ನಾರಾಯಣಸ್ವಾಮಿ, ನಂಜೇಗೌಡ, ಕೊತ್ತೂರು ಮಂಜುನಾಥ್ ಭಾಗಿಯಾಗಿದ್ರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಶಾಸಕರು ಒಟ್ಟಾಗಿ ಸೇರಿ ಮುಂದೆ ಏನು ಮಾಡಬೇಕು, ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ಸಚಿವರಾಗಬೇಕು ಅಂತ ಬಯಕೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವರ ಒಂದು ವಿಚಾರ. ಇವತ್ತು ನಾನು ಸಚಿವನಾಗಿ ಇವತ್ತು ನೀವು ಇಡೀ ಏನು ಈ ಸಿದ್ದರಾಮಯ್ಯನ ಸಾಹೇಬ್ರವರ ಸಂಪುಟ ಏನಿತ್ತು, ಶಿವಕುಮಾರ್ ಅವರನ್ನು ಹೊರತುಪಡಿಸಿ ನೀವು ಎಲ್ಲರನ್ನೂ 2.5 ವರ್ಷ ಆಯಿತು ಅಥವಾ 3 ವರ್ಷ ಆಯಿತು ತೆಗೆದು ಎಲ್ಲರೂ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ನಾವು ಯಾರು ಪ್ರಶ್ನೆ ಮಾಡುವಂಥದ್ದು ಇರಲಿಲ್ಲ. ಇವತ್ತು ನೀವು ಕೆಲವರಿಗೆ ಅವಕಾಶ ಕೊಡ್ತೀರಾ, ಕೆಲವ್ರನ್ನ ತೆಗಿತೀರಾ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕಲ್ಲ.
ಇಲ್ಲ ನಾವು ಆ ಹುದ್ದೆಗೆ ನಾವು ಯೋಗ್ಯರಲ್ವಾ? ನಮಗೆ ವಿದ್ಯಾರ್ಹತೆ ಇರಲಿಲ್ವಾ? ಆ ಒಂದು ಇಲಾಖೆ ನಿಭಾಯಿಸ್ತಕ್ಕಂಥ ನಮಗೆ ಶಕ್ತಿ ಇರಲಿಲ್ವಾ? ಅಥವಾ ನಾವು ಅದನ್ನ ಸರಿಯಾದ ರೀತಿ ನಿಭಾಯಿಸಲಿಲ್ವಾ? ಶಿವಕುಮಾರ್ ಸಂಪುಟಕ್ಕೆ ಈಗ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಮಂದಿ ರಾಜೀನಾಮೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಆದರೆ ಹೈಕಮಾಂಡ್ ಆಗಲಿ ಸಿಎಂ ಶಿವಕುಮಾರ್ ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೇ ಇಲ್ಲ. ಎಷ್ಟು ಜನ ಅಸಮಾಧಾನಗೊಂಡ್ರೂ ಡೋಂಟ್ ಕೇರ್ ಅಂತ ಇದ್ದಾರೆ. ಇದು ಬಂಡಾಯ ಎದ್ದವರನ್ನೇ ಟೆನ್ಷನ್ ಮಾಡಿಕೊಳ್ಳುವಂತೆ ಮಾಡಿದೆ. ಬಂಡೆದ್ದವರಿಗೆ ಬಂಡೆ ಏಟು, ಡಿಕೆ ಶಿವಕುಮಾರ್ ವಾರ್ನಿಂಗ್. ಅಸಮಾಧಾನಿತರಿಗೆ ಹೈಕಮಾಂಡ್ ಖಡಕ್ ಸಂದೇಶ ರವಾನಿಸಿದೆಯಾ? ರಾಜೀನಾಮೆ ಎಂದಿದ್ದ ಶಾಸಕರು ಈಗ ಯೂಟರ್ನ್ ಹೊಡೆದಿದ್ದು ಏಕೆ? ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಯಾವ ಶಾಸಕರೂ ಸಚಿವ ಸ್ಥಾನಕ್ಕೆ ಇಷ್ಟೊಂದು ಡಿಮಾಂಡ್ ಮಾಡಿರಲಿಲ್ಲ. ಮೊದಲ ಲಿಸ್ಟ್ ಬಂದಾಗಲೂ ಶಾಸಕರು ಇಷ್ಟೊಂದು ರೊಚ್ಚಿಗೆದ್ದಿರಲಿಲ್ಲ. ಆದರೆ ಈಗ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ರೊಚ್ಚಿಗೆದ್ದು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಇನ್ನುಳಿದಿರೋದು 2 ವರ್ಷ. ಮತ್ತೊಮ್ಮೆ ಗೆಲ್ತೀವೋ ಇಲ್ವೋ, ಮತ್ತೊಮ್ಮೆ ಅಧಿಕಾರ ಸಿಗುತ್ತೋ ಇಲ್ವೋ ಅಂತ ಶಾಸಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೋಮವಾರ ಲಿಸ್ಟ್ ಬರ್ತಾ ಇದ್ದಂತೆಯೇ ಕೆಲವು ಶಾಸಕರು ರೊಚ್ಚಿಗೆದ್ದಿದ್ರು. ಅಭಿಮಾನಿಗಳು, ಕಾರ್ಯಕರ್ತರು ಪಕ್ಷ ಬಿಡಿ ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡಬೇಕು ಅಂತ ಇದ್ದಾರೆ. ಹಾಗಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಕೆಲವರು ಬಹಿರಂಗವಾಗಿ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಸಿಎಂ ವಿರುದ್ಧವೂ ರೊಚ್ಚಿಗೆದ್ದಿದ್ರು. ನಮ್ಮನ್ನ ಬೇಕಂತಲೇ ಕಡೆಗಣಿಸಲಾಗಿದೆ ಅಂತ ಹೇಳಿದ್ರು. ಮಂಗಳವಾರವೂ ಸಹ ಈಗ ಅಸಮಾಧಾನ ಮುಂದುವರೆದಿದ್ದು ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಶಾಸಕರು, ಅಭಿಮಾನಿಗಳು ಪ್ರತಿಭಟನೆಗಳನ್ನ ಮಾಡಿದ್ರು. ಒಂದಷ್ಟು ಜನರು ಒಳಗೊಳಗೆ ಸಭೆಗಳನ್ನು ಮಾಡಿದ್ರು. ಪ್ರತಿಭಟನೆಗಳನ್ನ ಮಾಡ್ತಾ ಇರೋ ಅಸಮಾಧಾನಿತರ ಉದ್ದೇಶ ಏನು ಅಂತ ನೋಡೋದಾದ್ರೆ, ರಾಜೀನಾಮೆ ನೀಡೋ ಮೂಲಕ ಬೆದರಿಕೆ ತಂತ್ರ ಹಾಕೋದು, ಸಿದ್ದು ಮೂಲಕ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಿಸೋದು, ಸಿಎಂ ಭೇಟಿಯಾಗಿ ಬೇರೆ ಹುದ್ದೆಗೆ ಬೇಡಿಕೆ ಇಡೋದು, ದಿಲ್ಲಿಗೆ ಭೇಟಿ ನೀಡಿ ಹೈಕಮಾಂಡ್ ನಾಯಕರ ಭೇಟಿ ಆಗೋದು, ಬೆಂಬಲಿಗರ ಮೂಲಕ ಪ್ರತಿಭಟನೆ ಮಾಡಿಸಿ ಒತ್ತಡ ತಂತ್ರ ಹಾಕೋದು. ಸದ್ಯ ಯಾರು ಎಷ್ಟೇ ಪ್ರತಿಭಟನೆಗಳನ್ನ ಮಾಡಿದ್ರೂ ಸಿಎಂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದಷ್ಟು ಶಾಸಕರಿಗೆ ಕರೆ ಮಾಡಿ ಮನವೊಲಿಸಿದ್ದು ಬಿಟ್ರೆ ಹೆಚ್ಚೇನೂ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಸಚಿವ ಸ್ಥಾನ ಕೈತಪ್ಪಿದವರಿಗೆ ನಿಗಮ ಮಂಡಳಿ ಸ್ಥಾನ ಕೊಡಬಹುದು ಅನ್ನೋದು ಡಿಕೆ ಲೆಕ್ಕಾಚಾರ ಆಗಿದೆಯಂತೆ. ಹೈಕಮಾಂಡ್ ಮೂಲಕವೇ ಶಾಸಕರ ಮನವೊಲಿಕೆ ಮಾಡೋಣ ಅಂತ ಡಿಕೆ ತೀರ್ಮಾನಿಸಿದ್ದಾರೆ. ಅಸಮಾಧಾನಿತರಿಗೆ ಬೇರೆ ಹುದ್ದೆ ನೀಡೋ ಭರವಸೆಯನ್ನೂ ಕೊಟ್ಟಿದ್ದಾರೆ. ಆದರೆ ಅಷ್ಟರಲ್ಲೇ ಹೈಕಮಾಂಡ್ ಖಡಕ್ ಸಂದೇಶ ರವಾನಿಸಿದ್ದು, ಇದರಿಂದ ಡಿಕೆ ಸಹ ಬಂಡೆದ್ದವರಿಗೆ ಬಂಡೇಟು ಕೊಡಲು ತೀರ್ಮಾನಿಸಿದ್ದಾರಂತೆ. ರಾಜೀನಾಮೆ ಕೊಟ್ರೆ 5 ನಿಮಿಷದಲ್ಲೇ ಅಂಗೀಕಾರ. ರೆಬೆಲ್ಗಳಿಗೆ ಡಿಕೆಶಿ ಖಡಕ್ ವಾರ್ನಿಂಗ್. ಪಕ್ಷ ಇದ್ರೆ ಶಾಸಕರು, ಸಚಿವರು ಎಲ್ಲ ಪಕ್ಷವೇ, ಇಲ್ಲ ಅಂದ್ರೆ ಯಾರಾಟವೂ ನಡೆಯಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅಭಿಪ್ರಾಯ. ಅದನ್ನ ಅವರು ಆಗಿಂದಾಗ್ಗೆ ಹೇಳ್ತಾನೇ ಇರ್ತಾರೆ. ಈಗಲೂ ಸಹ ರಾಜೀನಾಮೆ ಬೆದರಿಕೆಗಳಿಗೆಲ್ಲ ಬಗ್ಗಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದ್ಯಂತೆ. ಯಾರಾದರೂ ರಾಜೀನಾಮೆ ಕೊಟ್ರೆ ತಡ ಮಾಡದೆ ರಾಜೀನಾಮೆ ಅಂಗೀಕರಿಸಿ ಅಂತ ಹೈಕಮಾಂಡ್ ಹೇಳಿದ್ಯಂತೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ. ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಯಾವಾಗ ಹೈಕಮಾಂಡ್ ಗರಂ ಆಗಿದೆ ಅಂತ ಗೊತ್ತಾಯಿತು, ರಾಜೀನಾಮೆ ತೆಗೆದುಕೊಳ್ಳಿ ಅಂತ ಹೇಳ್ತೋ ಆಗಲೇ ಶಾಸಕರು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ರಾಜೀನಾಮೆ ಪತ್ರ ಸಲ್ಲಿಸಿದ್ದ ಶಾಸಕ ಬಿಕೆ ಸಂಗಮೇಶ್ ಕೂಡ ರಾಜೀನಾಮೆ ಕೊಡದಿರಲು ನಿರ್ಧರಿಸಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಎಚ್ಚರಿಕೆ ನೀಡಿದ್ದರು. ಈಗ ಅವರೂ ಸಹ ಡಿಕೆ ಶಿವಕುಮಾರ್ರನ್ನ ಭೇಟಿ ಮಾಡಿದ ಬಳಿಕ ಯೂಟರ್ನ್ ಹೊಡೆದಿದ್ದಾರೆ. ಅಸಮಾಧಾನ ಇರೋರೆಲ್ಲ ರಾಜೀನಾಮೆ ಕೊಡಲ್ಲ. 5-6 ಮಂದಿ ರಾಜೀನಾಮೆ ಕೊಟ್ಟರೂ ಸರ್ಕಾರಕ್ಕೇನೂ ತೊಂದರೆ ಇಲ್ಲ. ಅದಕ್ಕೆ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದ್ದು, ಈ ಸೂಚನೆಯಿಂದ ಶಾಸಕರು ಥಂಡ ಹೊಡೆದಿದ್ದಾರೆ.